ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಅವರು ಕಾಂತಮ್ಮ ಜೊತೆ ಮಾತಾಡ್ತಿರ್ತಾರೆ. ಕಾಂತಮ್ಮ, ನನಗಂತೂ ಸುಬ್ಬು ಪ್ರೀತಿನ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನಾನು ಆ ಪ್ರೀತಿನ ತಿಳ್ಕೊಳ್ಳೋದಕ್ಕೋಸ್ಕರ ಏನೇನೆಲ್ಲ ಮಾಡಿದೆ ಅದನ್ನು ನೆನಪು ಮಾಡಿಕೊಂಡ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ತುಂಬಾನೇ ಥ್ಯಾಂಕ್ಸ್ ಕಾಂತಮ್ಮ, ಈ ಲೆಟರ್ನ ನನಗೆ ಕೊಟ್ಟಿದ್ದಕ್ಕೆ. ಈ ಲೆಟರ್ನ ನಾನು ನೋಡಿದ್ದಕ್ಕೆ ಸುಬ್ಬು ಪ್ರೀತಿ ಏನು ಅಂತ ನನಗೆ ಅರ್ಥ ಆಯಿತು. ಸುಬ್ಬು ಪ್ರೀತಿನ ತಿಳ್ಕೊಳ್ಳೋದಕ್ಕೆ ನಾನು ಎಷ್ಟು ಒದ್ದಾಟ ಮಾಡಿದ್ದೀನಿ, ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಆದರೆ ನನಗಿವಾಗ ಸುಬ್ಬು ಪ್ರೀತಿ ಏನು ಅಂತ ಅರ್ಥ ಆಯಿತು. ಸುಬ್ಬು ಬರೆದಿರೋ ಒಂದೊಂದು ಪದನೂ ಕೂಡ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಂಗೆ ಗೆದ್ಬಿಟ್ಟೆ ಕಾಂತಮ್ಮ. ಅಷ್ಟೇ ಅಲ್ಲ ಕಾಂತಮ್ಮ, ನಮ್ಮ ಪ್ರೀತಿನೂ ಕೂಡ ಗೆದ್ಬಿಡ್ತು ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮವರು, ಅಲ್ಲ ಮೇಡಮ್ ಅವರೇ, ಕಾರ್ತಿಕೇಯ ಬೇರೆಯವ್ರಿಗೆ ಲೆಟರ್ನ ಬರೆದಿರ್ಬೋದು, ನೀವು ಸರಿಯಾಗಿ ನೋಡಿ ಅಂತ ಮತ್ತೆ ಹೇಳ್ತಾರೆ. ಆಗ ಶ್ರಾವಣಿಯವರು, ಕಾಂತಮ್ಮ ಆ ಥರ ಏನಿಲ್ಲ, ಸುಬ್ಬು ನನಗೋಸ್ಕರ ಬರೆದಿರೋದು ಪದಗಳಲ್ಲಿ ಬರೆದಿದ್ದಾನೆ, ಅವ್ನು ಬರೆದಿರೋ ಪದಗಳಲ್ಲಿ ಹೃದಯ ಬಡಿತನೇ ತುಂಬಿದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಏನು ಹೇಳ್ತಿದ್ದೀರಾ ಮೇಡಮ್ ಅವರೇ, ಅಂದರೆ ಲೆಟರಲ್ಲಿ ಹೃದಯ ಬಡಿತನೂ ತೋರಿಸ್ಬೋದಾ, ಅದು ಡಬ್ ಡಬ್ ಅನ್ನೋತಾ ಅಂತ ಹೇಳ್ತಾರೆ. ಆ ಥರ ಅಲ್ಲ ಕಾಂತಮ್ಮ, ಪದಗಳಲ್ಲಿ ಬರೀತಾರೆ ಅಂತಂದರೆ ಅವ್ರ ಪ್ರೀತಿ ಅಷ್ಟು ಮೀರಿದ್ದು ಅಂತ ಅರ್ಥ. ನನಗೆ ಸುಬ್ಬು ಪ್ರೀತಿ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನೀವೆಷ್ಟು ಒಳ್ಳೆ ಮನಸ್ಸು ಕಾಂತಮ್ಮ ನಿಮ್ಮದು, ಇದೆಷ್ಟು ದೊಡ್ಡ ಗುಣ. ನನಗೆ ಈ ಲೆಟರ್ನ ತಂದು ಕೊಟ್ರಿ, ತುಂಬಾ ಥ್ಯಾಂಕ್ಸ್ ಕಾಂತಮ್ಮ. ಈ ವಿಷಯ ನಮ್ಮಿಬ್ಬರು ನಡುವೆನೇ ಇರಲಿ. ಸುಬ್ಬು ನನಗೆ ಅವನಾಗಿ ಅವನು ಪ್ರೀತಿ ಹೇಳ್ಕೋಬೇಕು, ಆ ರೀತಿ ನಾನು ಮಾಡ್ತೀನಿ. ನನಗೆ ಈ ಲೆಟರ್ನ ಕೊಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸುಬ್ಬು ಪ್ರೀತಿ ನನಗೂ ಕೊನೆಗೂ ಕೂಡ ಗೊತ್ತಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಖುಷಿಯಿಂದ ಶ್ರಾವಣಿ ಅವರು ರೂಮ್ಗೆ ಹೋಗ್ತಾರೆ. ಆಗ ಕಾಂತಮ್ಮವರು, ಅಯ್ಯೋ ಈ ವಿಡಿಯೋನ ವಿಜಯಾಂಬಿಕಾ ಬೇರೆ ನೋಡ್ತಾ ಇದ್ದಾಳೆ, ಆ ಅಮ್ಮ ಏನು ಅಂದ್ಕೊಂಡ್ರೋ ಏನೋ ನನ್ನ ಬಗ್ಗೆ ಅಂತ ಅಂದ್ಕೊಂಡು ಫೋನನ್ನು ಕಟ್ ಮಾಡಿಬಿಟ್ಟು ನೆಕ್ಸ್ಟು ಕಾಲ್ಗೆ ಕನೆಕ್ಟ್ ಮಾಡಿ ಮಾತಾಡ್ತಾರೆ. ಆಗ ವಿಜಯಾಂಬಿಕಾ ಅವರು, ಏನು ಕಾಂತಮ್ಮ, ನನ್ನ ಜೊತೆನೇ ಇದ್ಕೊಂಡು ನನ್ನ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಿದ್ಯಾ, ನಿನಗೆ ದುಡ್ಡು ಕೊಟ್ಟಿದ್ದೆ ತಪ್ಪಾಯಿತು ಅಂತ ಹೇಳ್ತಾರೆ. ಆಗ ಕಾಂತಮ್ಮರು, ಮೇಡಮ್ ಅವರೇ ನನ್ನ ಮಾತು ಕೇಳಿ ನೀವು ಪ್ಲೀಸ್ ಅಂತ ಹೇಳ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ ಅವರು ಕೋಪ ಮಾಡಿಕೊಂಡು, ಸಾಕು ನಿಲ್ಸು ಕಾಂತಮ್ಮ ನಿನ್ನ ನಾಟಕನ, ಮೊದಲು ನಿನಗೇನಾದ್ರು ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ. ಅವರು, ನಾನು ಇಟ್ಟಿದ್ದು ಲೆಟರು ಇದಲ್ಲ ಅಂತ ಅಂದಮೇಲೆ ನಾನು ಇಟ್ಟ ಲೆಟರು ಏನಾಯಿತು ಅಂತ ತಲೆಗೆ ಹುಳ ಬಿಟ್ಕೊಂಡು ಯೋಚನೆ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಶ್ರಾವಣಿ ಅವರು ರೂಮಲ್ಲಿ ಸುಬ್ಬು ಬಗ್ಗೆನೇ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ರೂಮ್ಗೆ ಬರ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ಯಾಕೆ ಇಷ್ಟೊಂದು ನನ್ನ ಮನಸ್ಸಲ್ಲಿ ಪ್ರೀತಿನ ಇಟ್ಕೊಂಡು, ನನ್ನ ಬಗ್ಗೆ ಇಷ್ಟೆಲ್ಲ ಪ್ರೀತಿನ ಇಟ್ಕೊಂಡು ಹೇಳ್ದೆ ಯಾಕೆ ಸುಮ್ಮನಿದೆಯಾ, ಹೇಳ್ಕೊ ಸುಬ್ಬು, ಯಾಕೆ ಈ ರೀತಿ ಸುಮ್ಮನಿದೆಯಾ, ನಿನ್ನ ಹೃದಯನೇ ಕನ್ನಡಿ ಥರ ಕಾಣಿಸ್ತಾ ಇದೆ, ನಿನ್ನ ಹೃದಯದಲ್ಲಿ ಎಲ್ಲ ಕಡೆನೂ ಕೂಡ ನಾನೇ ತುಂಬಿಕೊಂಡಿದ್ದೀನಿ, ಆದರೆ ನೀನು ಯಾಕೆ ಪ್ರೀತಿನ ಹೇಳ್ಕೊಳ್ದೆ ಈ ಥರ ಇದೆಯಾ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಏನು ಮಾಡಲಿ, ನಾನು ಹೇಳಬೇಕು ಅಂತ ಅಂದ್ಕೊಂಡಾಗೆಲ್ಲ 108 ವಿಘ್ನಗಳು ಅಡ್ಡ ಬರ್ತಾ ಇತ್ತು. ಯಾವ ಥರ ಪ್ರೀತಿನ ಹೇಳ್ಕೋಬೇಕು ಅಂತ ಶುರು ಮಾಡಿದಾಗಲೆಲ್ಲ ಈ ರೀತಿನೇ ಅಡ್ಡ ಆಗ್ತಿತ್ತು. ಈಗಿರುವಾಗ ಹೇಗೆ ಹೇಳಲಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ಹೇಳ್ಕೊಂಬಿಡು ಸುಬ್ಬು, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಇದೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಗಾಳಿನಲ್ಲಿ ತೇಲಾಡ್ತಿದ್ದೀನಿ. ಈಗಿರುವಾಗ ನೀನು ಮಾತಿನಲ್ಲಿ ನಿನ್ನ ಪ್ರೀತಿನ ಹೇಳ್ಕೊಂಡೆ ಅಂತ ಅಂದರೆ ನಾನು ಆಕಾಶದಲ್ಲಿ ತೇಲಾಡ್ತೀನಿ, ನನಗೆ ಸ್ವರ್ಗನೇ ಸಿಕ್ತಂಗಾಗುತ್ತೆ. ಸ್ವರ್ಗ ಅಲ್ಲ, ನೀನು ಎಲ್ಲಿರ್ತೀಯೋ ಅಲ್ಲೇ ಇರ್ತೀನಿ ಸುಬ್ಬು, ಹೇಳ್ಕೊಂಬಿಡು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೇಳ್ಕೊಬೇಕು ಅಂತ ನನಗೂ ಆಸೆ ಮೇಡಮ್, ಆದರೆ ನೀವು ಎದುರುಗಡೆ ಬಂದ ತಕ್ಷಣ ನಾನು ಮೂಕ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ಅಲ್ಲ ಸುಬ್ಬು, ಮಾತಿನಲ್ಲಿ ಹೇಳ್ಕೊಂಡ್ರೆ ಏನಾಗುತ್ತೆ, ಹೇಳ್ಕೊ ಸುಬ್ಬು ಅಂತ ಹೇಳ್ತಾರೆ. ನನ್ನ ಪ್ರೀತಿ ಮಾತಲ್ಲಿ ಹೇಳೋದಾಗಿದೆ ಎಂದು ಹೇಳ್ತಾ ಇದ್ದೆ, ಮಾತಿಗಿಂತನೂ ಮೀರಿದ್ದು ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ನೀನು ಹೇಳ್ಕೊಡೋದಿಲ್ಲ, ನಾನೇ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಾ ಶ್ರಾವಣಿಯವರು ನಿಧಾನಕ್ಕೆ ಸುಬ್ಬು ಹತ್ರ ಬರ್ತಾರೆ. ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಕೂಡ ಹತ್ರ ಬರ್ತಾರೆ. ಆಗ ಶ್ರಾವಣಿಯವರು ಸುಬ್ಬು ಕೈನ ಹಿಡ್ಕೊಂಡ್ಬಿಟ್ಟು, ಸುಬ್ಬು ನಾನು ನಿನ್ನ ಹತ್ರ ಏನೋ ವಿಷಯ ಹೇಳಬೇಕು ಅಂತ ಹೇಳ್ತಾರೆ. ಹೇಳಿ ಮೇಡಮ್ ಅಂತ ಸುಬ್ಬು ಕೂಡ ಕೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೆ ಅಂತ ಶುರು ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಕಾಂತಮ್ಮವ್ರ ಗಂಡ, ಅಯ್ಯೋ ಅನ್ಯಾಯ ಆಯಿತು, ಮೋಸ ಅಂತ ಕೂಗ್ಬಿಡ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಮತ್ತು ಸುಬ್ಬು ಕೂಡ ಹಾಲಿಗೆ ಬಿಡ್ತಾರೆ. ಮನೆಯವರೆಲ್ಲರೂ ಕೂಡ ಹಾಲಿಗೆ ಸೇರ್ತಾರೆ. ಈ ಕಡೆ ವೀರೇಂದ್ರ ಅವರು ಮತ್ತು ಸುರೇಂದ್ರ ಇಬ್ಬರು ಸೇರಿ ಸಾವಿತ್ರಿ ಮತ್ತು ಮದನ್ ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಸುರೇಂದ್ರ ಅವರು, ಸಾವಿತ್ರಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದು ತುಂಬಾ ಖುಷಿ ಆಗ್ತಿದೆ ಅಣ್ಣ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಹೌದು, ನಾವು ಒಂದು ಹೆಣ್ಮಗಳಿಗೆ ಒಂದು ಬಾಳನ್ನು ಕೊಟ್ವಿ, ಅವಳ ಜೀವನನ ಸರಿ ಮಾಡಿದ್ವಿ ಅಂತ ನನಗಂತೂ ಹೆಮ್ಮೆ ಆಗ್ತಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ, ಇವತ್ತು ಭಾಳ ಖುಷಿ ಆಗ್ತಿದೆ ನನಗೆ. ಯಾಕೆ ಅಂತಂದರೆ ಸಾವಿತ್ರಿ ನನ್ನ ಪ್ರಾಣನ ಉಳಿಸಿದಾಳೆ. ಈಗಿರುವಾಗ ನಮ್ಮನೆಗೆ ಸೊಸೆಯಾಗಿ ಬಂದಾಳೆ ಅಂತಂದರೆ ಇದು ತುಂಬಾ ಖುಷಿ ಪಡೋಂಥ ವಿಷಯ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಹೌದು ಅಣ್ಣ, ಸಾವಿತ್ರಿ ನಮ್ಮ ಮನೆಗೆ ತುಂಬಾ ಒಳ್ಳೆ ಸೊಸೆಯಾಗಿ ಬಂದಿದ್ದಾಳೆ. MP ಮಗಳನ್ನ ಮದುವೆ ಆಗಿದ್ರೆ ಮದನ್ನು, ಅವಳು ಹೇಗಿರ್ತಿದ್ಲೋ ಏನೋ ಗೊತ್ತಿಲ್ಲ, ಆದರೆ ಸಾವಿತ್ರಿ ಮಾತ್ರ ತುಂಬಾ ಒಳ್ಳೆ ಹುಡುಗಿ, ನಮ್ಮನೆಗೆ ತಕ್ಕನಾದ ಹುಡುಗಿ ಅಂತ ಹೇಳ್ತಾರೆ.
ಆಗ ವೀರೇಂದ್ರರು, ಹೌದು ಸುರೇಂದ್ರ, ಈ ವಿಷಯಕ್ಕೆ ಕ್ರೆಡಿಟ್ ಸಲ್ಲಬೇಕಾಗಿರೋದು ಶ್ರಾವಣಿ ಮತ್ತು ಸುಬ್ಬುಗೆ ಮತ್ತು ನಮ್ಮ ಅಕ್ಕಂಗೆ. ಅವರಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿದ್ದು, ಅವರಿಂದನೇ ನಮ್ಮನೆಗೆ ಇಂಥ ಒಳ್ಳೆ ಸೊಸೆ ಬಂದಿದ್ದು ಅಂತ ಖುಷಿ ಪಡ್ತಾ ಇರ್ತಾರೆ. ಅವಳು ನನಗೆ ಮಗಳಾಗಿ ಬಂದಿದ್ದಾಳೆ, ನಾನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಆ ದೇವರು ಯಾವ ಥರ ಋಣ ತೀರಿಸಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ಆ ದೇವರು ಈ ರೀತಿ ಅವಳ ಋಣನ ತೀರಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಸುರೇಂದ್ರ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಕಾಂತಮ್ಮ ಅವ್ರ ಗಂಡ, ನನಗೆ ಮೋಸ ಆಯಿತು, ನನಗೆ ಮೋಸ ಆಗ್ತಾ ಇದೆ ಅಂತ ಹೀಗೆ ಬಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಬಂದ್ಬಿಟ್ಟು ಏನಾಯಿತು ಏನಾಯಿತು ಬಿಗ್ರೆ ಅಂತ ಕೇಳ್ತಾರೆ ಪದ್ದು ಅವರು. ಆಗ ಕಾಂತಮ್ಮ ಅವ್ರ ಗಂಡ ಇದ್ದವರು, ಕಾಂತಂಗೆ ಯಾರೋ ಲೆಟರ್ ಬರೆದಿದ್ದಾರೆ, ರಮಾಕಾಂತ ಅಂತೆ, ಯಾರು ಅಂತ ಗೊತ್ತಿಲ್ಲ, ಆದರೆ ನಾನು ಹೀಗಿರುವಾಗನೇ ಈಗ ಕಾಂತ ಈ ರೀತಿ ಮಾಡಿದಾಳೆ, ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಆ ಲೆಟರ್ ಏನು ಲೆಟರು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ. ಆ ಲೆಟರ್ನ ಕಾಂತಮ್ಮ ಅವ್ರ ಗಂಡನೇ ಹಿಡ್ಕೊಂಡಿರ್ತಾರೆ. ಆಗ ಕಾಂತಮ್ಮವ್ರಿಗಂತೂ ತುಂಬಾ ಭಯ ಆಗ್ತಿರುತ್ತೆ. ಏನು ಲೆಟರು ಅಂತ ಹೇಳ್ಬಿಟ್ಟು, ಆ ಲೆಟರ್ನ ಕೊಡು ಅಂತ ಹೇಳ್ಬಿಟ್ಟು ಪಟ್ ಅಂತ ಇಸ್ಕೊಂಡ್ಬಿಡ್ತಾರೆ. ಏನಿದೆ ಆ ಲೆಟರಲ್ಲಿ, ಏನಿದೆ ಕಾಂತಮ್ಮ ಹೇಳು ಅಂತ ಪದ್ದು ಅವರು ಕೂಡ ಕೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಕೂಡ, ಕಾಂತಮ್ಮತ್ತೆ ಅದೇನು ಲೆಟರ್ ಅಂತ ಕೊಡಿ, ನಾನು ನೋಡ್ತೀನಿ, ಯಾರು ರಮಾಕಾಂತ ಅಂದರೆ ಅಂತ ಕೇಳ್ತಾ ಇರ್ತಾರೆ. ಆಗ ಅಯ್ಯೋ, ನಾನು ಬರೆದಿರೋ ಲೆಟರ್ ಇಲ್ಲಿದೆ, ಇದೆಲ್ಲ ಹೇಗಪ್ಪ ಸಾಧ್ಯ, ನಾನು ಶ್ರಾವಣಿ ಮತ್ತು ಸುಬ್ಬು ನಡುವೆ ಬಿರುಕು ಬಿಡಲಿ ಅಂತ ಈ ರೀತಿ ಮಾಡಿದೆ, ಆದರೆ ನನಗೇ ಬಂದು ಅದು ಒಕ್ಕಿಸ್ಕೊಂಡ್ಬಿಡ್ತಲ್ಲ, ಏನಪ್ಪ ಮಾಡಲಿ ನಾನು ಅಂತ ಹೀಗೆ ಯೋಚನೆ ಮಾಡ್ತಿರ್ತಾರೆ. ಕಾರ್ತಿಕ್ ಏನಾಗಾದ್ರೂ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗೀತಷ್ಟೇ ಅಂತ ಮನಸ್ಸಲ್ಲೇ ಭಯ ಪಡ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಅವರು, ಅತ್ತೆ ಏನತ್ತೆ ಇದೆಲ್ಲ, ಯಾರತ್ತೆ ರಮಾಕಾಂತ ಅಂತ ಹೇಳ್ತಾರೆ. ಸುಮ್ಮನೆ ನೀನು ಅಂತ ಜೋರು ಮಾಡಿಬಿಡ್ತಾರೆ. ಆಗ ಧನಲಕ್ಷ್ಮಿ, ಅಲ್ಲ ಅತ್ತೆ, ನಮ್ಮ ಮಾವಂಗೆ, ಇಂಥ ಒಳ್ಳೆ ಮಾವಂಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದೀರಲ್ಲ, ಯಾಕತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಹೆಸರನ್ನ ಚೇಂಜ್ ಮಾಡಿದಾಗ ಲೆಟರ್ನ ಬದಲಾಯಿಸಿರೋದೇ ಧನಲಕ್ಷ್ಮಿ ಆಗಿರ್ತಾರೆ. ಒಳಗೊಳಗೆ ಖುಷಿ ಪಡ್ತಾ ಇರ್ತಾರೆ. ಆಗ ಕಾಂತಮ್ಮವರು ಏನು ಮಾಡಿದ್ರು, ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಲೆಟರ್ನ ಪಟ್ ಅಂತ ಹರಿದಾಕ್ಬಿಟ್ಟು ಬಾಯೆಲ್ಲ ತಿನ್ಕೊಂಡ್ಬಿಡ್ತಾರೆ. ಅಲ್ಲ ಕಾಂತಮ್ಮತ್ತೆ ಏನು ಮಾಡ್ತೀರಾ ನೀವು ಅಂತ ಸುಬ್ಬು ಕೇಳ್ತಾರೆ. ಆಗ ಮನೆಯವರೆಲ್ಲರೂ, ಕಾಂತಮ್ಮವ್ರೆ, ನಿಮ್ಮ ಯಜಮಾನ್ರು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಇದು ನಿಜ ಅಂತ ಅನ್ನಿಸ್ತಾ ಇದೆ, ಈಗಿರ್ಬೇಕಾದ್ರೆ ನಿಜ ಅಲ್ಲ ಅನ್ನೋದಾದರೆ ಲೆಟರ್ನ ಎಲ್ರಿಗೂ ತೋರಿಸ್ಬೇಕಿತ್ತು, ಅದನ್ನು ಬಿಟ್ಟು ಹರಿದಾಕಿ ತಿನ್ಕೊಂಡ್ಬಿಟ್ರಲ್ಲ, ಯಾಕೆ ಈ ರೀತಿ ಮಾಡಿದ್ರಿ, ಅಂದರೆ ನೀವು ಮೋಸ ಮಾಡ್ತೀರಾ ನಿಮ್ಮ ಗಂಡಂಗೆ ಅಂತ ಹೇಳ್ತಾರೆ. ಅಯ್ಯೋ ಆ ಥರ ಅಲ್ಲ, ಅದು ಪ್ರೇಮ ಪತ್ರ ಅಲ್ಲ, ಅದು ಬೇರೆ ಏನೋ ಪತ್ರ ಅಂತ ಏನೇನೋ ಮಾತನ್ನ ಮರೆಸ್ತಾರೆ. ನಾನು ಇವಾಗ ಏನಾದರೂ ಮಾಡಿ ಪೂಸಿ ಹೊಡಿಬೇಕು, ಇಲ್ಲ ಅಂತಂದರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಗಂಡಂಗೆ ಮರಳಿನ ಮಾತನ್ನ ಹಾಡ್ತಾರೆ. ಆಗ ಸರಿ ಆಯಿತು, ನಾನು ಈ ವಿಷಯನ ನಾಳೆ ನೋಡ್ಕೊಳ್ತೀನಿ, ಇವತ್ತಿಗೆ ಸರಿ ಅಂತ ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಗಂಡ ಅಲ್ಲಿಂದ ಹೋಗ್ತಾರೆ. ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಹೇಳ್ಬಿಟ್ಟು ಕಾಂತಮ್ಮ ಅವ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಶ್ರಾವಣಿಯವರು, ನನಗೆ ಸುಬ್ಬು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಯಿತು, ನಾನು ಇವತ್ತು ಮನಸ್ಸಿನ ಮಾತನ್ನ ಹೇಳ್ಕೊಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ, ಆದರೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಎಲ್ಲನೂ ಕೂಡ ಸುಬ್ಬು ಹತ್ರ ಹೇಳ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ವಿಜಯಾಂಬಿಕರು, ಅಯ್ಯೋ ನಾನು ಸೋತೋದೆ, ನನಗೆ ಯಾಕೆ ಈ ರೀತಿ ಆಯಿತು, ಒಂದು ಕಡೆ ನಂದಿನಿ, ಒಂದು ಕಡೆ ಆ ಶ್ರಾವಣಿ ಮತ್ತು ಸುಬ್ಬು, ಇನ್ನೊಂದು ಕಡೆ ಪೃಥ್ವಿ, ಅಷ್ಟೇ ಅಲ್ಲದೆ ಆ ಹಳ್ಳಿ ಗಮಾರಿ ಸಾವಿತ್ರಿ ನನ್ನ ಸೊಸೆ, ಏನಪ್ಪ ಮಾಡಲಿ, ಯಾಕೆ ಈ ರೀತಿ ಆಗ್ಬಿಡ್ತು ನನಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ತನ್ನ ಚೇಳಗಳಿಂದ ಫೋನ್ ಬರುತ್ತೆ. ಮೇಡಮ್ ಪೃಥ್ವಿ ಸಿಕ್ಕಿದ್ರು ಅಂತ ಹೇಳ್ತಾರೆ. ಆ ವಿಷಯನ ಕೇಳ್ಬಿಟ್ಟು ವಿಜಯಾಂಬಿಕಾಗೆ ಖುಷಿಯಾಗುತ್ತೆ. ಅಯ್ಯೋ ಹೌದಾ, ಎಲ್ಲಿದ್ದಂತೆ ಇಷ್ಟು ದಿನ, ಎಲ್ಲಿದ್ದಾನೆ ಅವನು, ಇವಾಗ ಹೇಗಿದ್ದಾನೆ, ಯಾರ ಹತ್ರ ಸಿಕ್ತಾ, ಹೆಂಗೆ ಸಿಕ್ತಾ ಅಂತ ಎಲ್ಲನೂ ವಿಚಾರ ಮಾಡ್ತಿರ್ತಾರೆ. ಏನೋ ಗೊತ್ತಿಲ್ಲ ಮೇಡಮ್, ನನಗೆ ಇನ್ಫಾರ್ಮೇಷನ್ ಪ್ರಕಾರ ಎಲ್ಲನೂ ಕೂಡ ಗೊತ್ತಾಗಿದೆ, ಅವನು ಒಂದು ಮನೆಯಲ್ಲಿ ಕೂಡಾಕಿದ್ದಾರೆ, ಅವನಿಗೆ ಡೈಲಿ ಕೂಡ ಊಟನೂ ಬರುತ್ತೆ, ಬಂದು ಕೊಟ್ಟೋಗ್ತಾರೆ, ಆದರೆ ಯಾರು ಅಂತ ಗೊತ್ತಿಲ್ಲ, ಆದರೆ ಅದನ್ನೆಲ್ಲನೂ ಕೂಡ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಸರಿ ಆಯಿತು, ನಾನು ಹೇಳೋ ಜಾಗಕ್ಕೆ ಅವನನ್ನು ಇಮ್ಮಿಡಿಯೇಟಾಗಿ ಜಾಗ ಬದಲಾಯಿಸಿ ಅಂತ ಹೇಳ್ಬಿಟ್ಟು ಅವನ ಕತೆ ಮುಗಿಸ್ಬಿಡ್ಲ ಅಂತ ಕೂಡ ಚೇಳವರು ಕೇಳ್ತಾರೆ. ಇಲ್ಲ, ಅವನಿಂದ ಸತ್ಯಗಳು ತುಂಬಾ ಗೊತ್ತಾಗೋದಿದೆ, ಆ ಸತ್ಯನ ತಿಳ್ಕೊಂಡ್ಮೇಲೆ ನಾನೇ ಅವನ ಕತೆನ ಮುಗಿಸೋದಕ್ಕೆ ಹೇಳ್ತೀನಿ, ಅಲ್ಲಿವರೆಗೂ ಅವನಿಗೆ ಏನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಇವಾಗ ತಾನೇ ಸೋತೋದೆ ಅಂತ ಅಂದ್ಕೊಂಡೆ, ಆದರೆ ನನ್ನ ಗೆಲುವಿಗೆ ಈಗ ಹೆಜ್ಜೆಗಳು ಸ್ಟಾರ್ಟ್ ಆಗ್ತಿದೆ ಅಂತ ನನಗೆ ಮತ್ತೆ ಗೊತ್ತಾಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಅಂತ ಖುಷಿ ಪಡ್ತಾ ಇರ್ತಾರೆ. ಅಲ್ಲೇ ಶ್ರಾವಣಿ ಮತ್ತು ಸುಬ್ಬು, ನೀವಿಬ್ರು ಹೊಂದಾಗೋದಕ್ಕೆ ನಾನು ಮಾತ್ರ ಬಿಡಲ್ಲ, ನಿಮ್ಗೆ ಏನಾದರೂ ಒಂದು ಗತಿ ಕಾಣಿಸ್ತೀನಿ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಹೊರಗಡೆ ಹೊರಟ್ಬಿಡ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕ ಅವರು ತನ್ನ ಚೇಳಗಳಿಗೆ ಫೋನ್ ಮಾಡಿಬಿಟ್ಟು, ಅವರಿಬ್ಬರು ಕತೆಲ್ಲ ಮುಗಿಸ್ಬಿಡಿ, ಅವರು ಯಾವುದೇ ಕಾರಣಕ್ಕೂ ಬದುಕಬಾರ್ದು ಅಂತ ಹೇಳಿಬಿಡ್ತಾರೆ. ಆಗ ಚೇಳಗಳು ಶ್ರಾವಣಿ ಮತ್ತು ಸುಬ್ಬುಗೆ ಅಡ್ಡವಾಗಿ ನಿಂತ್ಕೊಂಡ್ಬಿಡ್ತಾರೆ. ಆಗ ಸುಬ್ಬು ಅವರು, ಯಾರೋ ನೀವೆಲ್ಲ, ಯಾಕೋ ಈ ಥರ ಅಡ್ಡ ನಿಂತಿದ್ದೀರಾ ಅಂತ ಕೇಳ್ತಾರೆ. ಆಗ ಸುಬ್ಬು ಕತೆನ ಮುಗಿಸ್ಬೇಕು ಅಂತ ಆ ರೌಡಿಗಳೆಲ್ಲ ಯೋಚನೆ ಮಾಡಿಬಿಟ್ಟು ಸುಬ್ಬುನ ಸರಿಯಾಗೊಳ್ಬಿಡ್ತಾರೆ. ಇನ್ನು ಕೆಲವು ರೌಡಿಗಳು ಶ್ರಾವಣಿನ ಕೂಡ ಹಿಡ್ಕೊಂಡ್ಬಿಡ್ತಾರೆ. ಆಗ ಶ್ರಾವಣಿಯವರು ತುಂಬಾ ಒದ್ದಾಡ್ತಿರ್ತಾರೆ. ಸುಬ್ಬುಗೆ ಜೋರಾಗಿ ರಕ್ತ ಬರೋವರೆಗೂ ಕೂಡ ಹೊಡೆದ್ಬಿಡ್ತಾರೆ. ಸುಬ್ಬು ಅವರು ನೆಲಕ್ಕೆ ಬಿದ್ದುಬಿಡ್ತಾರೆ. ಆಗ ಶ್ರಾವಣಿಯವರು ಜೋರಾಗಿ ಸುಬ್ಬು ಸುಬ್ಬು ಅಂತ ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಸುಬ್ಬುಗೆ ಶ್ರಾವಣಿ ಮಾತು ಕೇಳ್ಬಿಟ್ಟು ಸುಬ್ಬು ಅವರು ಎಚ್ಚರ ಆಗ್ಬಿಟ್ಟು ರೌಡಿಗಳಿಗೆ ಚೆನ್ನಾಗಿ ಹೊಡಿತಾರೆ. ಅಲ್ಲೇ ಹೂವಿನ ಅಂಗಡಿಗಳು ಕೂಡ ಇರುತ್ತೆ. ಆಗ ಆ ಹೂವುಗಳು ಶ್ರಾವಣಿ ಮತ್ತು ಸುಬ್ಬು ಮೇಲೆ ಬೀಳುತ್ತೆ. ಜೊತೆಗೆ ಒಂದು ಬೊಕ್ಕೆನೂ ಕೂಡ ಸುಬ್ಬು ಕೈಗೆ ಸಿಗುತ್ತೆ. ಆಗ ಸುಬ್ಬು ಅವರು ಆ ಬೊಕ್ಕೆನ ತಗೊಂಡು ಶ್ರಾವಣಿ ಅವರಿಗೆ ಐ ಲವ್ ಯು ಶ್ರಾವಣಿ ಅಂತ ಹೇಳೇ ಬಿಡ್ತಾರೆ. ಶ್ರಾವಣಿ ಅವರು ಕೂಡ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಸುಬ್ಬುಗೆ ಹೇಳ್ಬಿಡ್ತಾರೆ. ಇಬ್ಬರು ಕೂಡ ಒಬ್ರಿಗೊಬ್ರು ಪ್ರೀತಿನ ಹೇಳ್ಕೊಂಡು ತಮ್ಮ ಪ್ರೀತಿನ ಒಪ್ಕೊಂಡಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ
ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.